ಸಿದ್ದರಾಮಯ್ಯಗೆ ಈಗ 3 ಸಂಕಟ ಎದುರಾಗಿದೆ. 3 ಹೋರಾಟಗಳನ್ನ ಅವರು ಎದುರಿಸಬೇಕಾಗಿದೆ. ಭಾವನಾತ್ಮಕವಾಗಿಯೂ ಹೌದು, ಕಾನೂನಾತ್ಮಕವಾಗಿಯೂ ಹೌದು, ಜೊತೆಗೆ ರಾಜಕೀಯವಾಗಿಯೂ ಕೂಡ ಸಂಕಟದ ಸುಳಿಯಲ್ಲಿ ಸಿಎಂ ಸಿಲುಕಿಕೊಂಡಿದ್ದಾರೆ. 3 ಸಂಕಟಗಳನ್ನ ಹೋರಾಟದ ಮೂಲಕವೇ ಅವರು ಸಮಚಿತ್ತದಿಂದ ಎದುರಿಸಬೇಕಾದಂತಹ ಪರಿಸ್ಥಿತಿ. 3 ಸಂಕಟಗಳನ್ನ ಅನುಭವಿಸಿಯೇ ಅವರು ಹೊರಕ್ಕೆ ಬರಬೇಕಾಗಿದೆ. ವಿರೋಧಿಗಳ ಬಾಯಿ ಮುಚ್ಚಿಸ್ತಾರ ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕವಾಗಿ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸದ್ಯ 3 ಸಂಕಷ್ಟ, 3 ಹೋರಾಟ ಯಾವ ರೀತಿಯಾಗಿ ಅಂದ್ರೆ, ಮೊದಲನೇದಾಗಿ ಭಾವನಾತ್ಮಕವಾಗಿ ಅವ್ರಿಗಿರುವಂತಹ ಸಂಕಷ್ಟ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಸಿಎಂ ಅವರ ಪತ್ನಿ ಅವರ ವಿಚಾರದಲ್ಲಿ ಈಗ ಅವರು ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಸಹಜವಾಗಿಯೇ ಸಿದ್ದರಾಮಯ್ಯ ಅವರಿಗೆ ಇದು ಅರಗಿಸಿಕೊಳ್ಳಲಾಗದಂತಹ ವಿಷಯ. ಇದನ್ನ ಬಹಳಷ್ಟು ನಾಯಕರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರೆಲ್ಲೂ ಹೊರಕ್ಕೆ ಬಂದಿಲ್ಲ. ಅಂಥವರ ವಿರುದ್ಧ ಈ ಷಡ್ಯಂತ್ರ ಬೇಕಾ ಅಂತ. ಅನಿರೀಕ್ಷಿತವಾಗಿ ಕುಟುಂಬದಿಂದಲೇ ಬಂದಂತಹ ಆರೋಪ, ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಬಂದಂತಹ ಆರೋಪ ಅಲ್ಲ, ಅವರ ಪತ್ನಿ ತೆಗೆದುಕೊಂಡಿರುವಂತಹ ಸೈಟ್ ವಿಷಯವಾಗಿ ಆಗಿರುವಂತಹ ಏರುಪೇರಿನ ಆರೋಪ. ಇದನ್ನ ಭಾವನಾತ್ಮಕ ಹೋರಾಟದ ಮೂಲಕ ಅವರು ಎದುರಿಸಬೇಕಾಗಿದೆ. ಇದು ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ಫೇಸ್ ಮಾಡದೇ ಇರುವಂತಹ ಒಂದು ಆಯಾಮ. ಇನ್ನು ಮಗದೊಂದು ರಾಜಕೀಯ ಸಂಘರ್ಷ. ರಾಜಕೀಯ ಸಂಘರ್ಷ ಮಾಡದ ಹೊರತು ಅಧಿಕಾರ ಉಳಿಯದು. ಇದನ್ನ ಮೊನ್ನೆ ಸಿದ್ದರಾಮಯ್ಯನವರು ಮಾತನಾಡಿದ ಸಂದರ್ಭದಲ್ಲೇ ಅದು ಸ್ಪಷ್ಟವಾಗಿತ್ತು. ನಾನು ದ್ವೇಷ ರಾಜಕಾರಣ ಮಾಡಿದಿದ್ರೆ ಬಹುಶಃ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅವತ್ತು ಹೇಳಿದ್ರು. ರಾಜ್ಯಪಾಲರ ರಾಜಕೀಯ ಪಿತೂರಿ ಆರೋಪದಿಂದ ಹಿಡಿದು ಎಲ್ಲವನ್ನ ಕೂಡ ಈಗ ಅವರು ಎದುರಿಸಬೇಕಾಗಿದೆ. ರಾಜ್ಯಪಾಲರ ವಿರುದ್ಧವಾಗಿಯೂ ಕೂಡ ಈಗ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಜೊತೆಯಾಗಿ ನಿಂತು ನಾವು ಹೋರಾಟ ಮಾಡೋಣ ಅಂತ ಕೈ ಜೋಡಿಸಿದ್ದಾರೆ. ಅಧಿಕಾರ ಉಳಿಸಿಕೊಳ್ಳುವ ತನಕ ರಾಜಕೀಯ ಹೋರಾಟ ಅನಿವಾರ್ಯತೆ. ನಾನು ಯಾಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದರೆ ಇದನ್ನ ಉಳಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಹಾಗಾಗಿ ರಾಜಕೀಯ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅಧಿಕಾರ ಉಳಿಸಿಕೊಳ್ಳುವ ತವಕದಲ್ಲಿ ಸಿಎಂ ಇದ್ದಾರೆ. ಇನ್ನು ಕಾನೂನು ಹೋರಾಟ ಏನು? ಮೂಢ ಆರೋಪದಿಂದ ಮುಕ್ತರಾಗಲು ಕೋರ್ಟ್ನಲ್ಲೇ ಹೋರಾಡಬೇಕಾಗಿದೆ. ಅದು ಎಕ್ಸ್ಪೆಕ್ಟೆಡ್. ತಮ್ಮ ರಾಜಕೀಯ ಜೀವನದಲ್ಲಿ ಕಾಪಾಡಿಕೊಂಡಂತಹ ಹಲವಾರು ಯಾವ ಆರೋಪವೂ ಇಲ್ಲದನ್ನ ಈಗ ಅವರು ಮರಳಿ ಪಡಿಬೇಕಾಗಿದೆ. ನನ್ನ ಮೇಲೆ ಬಂದಿರುವಂತಹ ಆರೋಪ ಸುಳ್ಳು ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕು. ಕಾನೂನು ಹೋರಾಟದಲ್ಲಿ ಜಯಿಸಿ ವಿರೋಧಿಗಳಿಗೆ ಉತ್ತರ ಕೊಡಬೇಕಾದಂತಹ ಚಾಲೆಂಜ್ ಸಿಎಂ ಮುಂದೆ ಇದೆ.